ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ ಬಳಿಕ ನೂತನ ಶಾಸಕಾಂಗ ನಾಯಕನ ಆಯ್ಕೆಗೆ ಸಭೆ ಮಾಡಲಾಗಿದೆ. ಸಭೆಗೆ ಸಿದ್ದರಾಮಯ್ಯ ವಿಳಂಬವಾಗಿ ಬಂದಿದ್ದಲ್ಲದೆ ಮಧ್ಯದಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿದ್ದು ಗೊಂದಲಕ್ಕೆ ಕಾರಣವಾಯಿತು. ಹತ್ತು ನಿಮಿಷಕ್ಕೆ ಸಿಎಲ್ಪಿ ಸಭೆಗೆ ಬ್ರೇಕ್. ಗೊಂದಲಕ್ಕೆ ಕಾರಣವಾದ ಮೀಟಿಂಗ್. ನಿನ್ನೆ ವಿಧಾನಸೌಧದಲ್ಲಿ ನಡೆದಂಥ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾದರು. ಸರ್ವಾನುಮತದಿಂದ ಕನಕಪುರ ಬಂಡಿಯನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿದ್ರು. ಆದರೆ ಈ ವೇಳೆ ಕೆಲ ಗೊಂದಲ ಹಾಗೂ ಹೈಡ್ರಾಮಕ್ಕೂ ಈ ಸಭೆ ಸಾಕ್ಷಿಯಾಯಿತು. ವಿಧಾನಸೌಧದಲ್ಲಿ ನಡೆದಂಥ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಉತ್ಸಾಹದಿಂದ ಆಯೋಜನೆಗೊಂಡಿತ್ತು. ನೂತನ ಸಿಎಂ ಆಯ್ಕೆ ಸಂಬಂಧ ಕಾಂಗ್ರೆಸ್ ಶಾಸಕರು ವಿಧಾನಸೌಧಕ್ಕೆ ಹುಮ್ಮಸ್ಸಿನಿಂದಲೇ ಬಂದಿದ್ರು. ಸಮಯಕ್ಕೆ ಸರಿಯಾಗಿ ಎಲ್ಲರೂ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಾಜರಿದ್ದರು. ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ಉಪಸ್ಥಿತರಿದ್ದರು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಬಂದು ಅರ್ಧ ಗಂಟೆ ಕಳೆದ ಬಳಿಕ ಸಿದ್ದರಾಮಯ್ಯ ಸಭೆಗೆ ಆಗಮಿಸಿದ್ರು. ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುವ ಸಭೆಗೆ ಸಿದ್ದರಾಮಯ್ಯರೇ ತಡವಾಗಿ ಬಂದಿದ್ದು ಚರ್ಚೆಗೆ ಎಡೆಮಾಡಿಕೊಟ್ಟಿತ್ತು. ಸಿದ್ದರಾಮಯ್ಯ ಸಿಎಲ್ಪಿ ಸಭೆಗೆ ತಡವಾಗಿ ಬಂದಿದ್ದು ಹಲವು ಗೊಂದಲಗಳಿಗೆ ಕಾರಣವಾಯಿತು. ಕೊನೆಯ ಹಂತದಲ್ಲಿ ಸಿದ್ದರಾಮಯ್ಯ ಏನಾದರೂ ಬೆಗಿ ಪಟ್ಟು ಹಾಕಿದ್ರ ಎಂಬ ಅನುಮಾನ ಮೂಡಿತ್ತು. ಆದರೆ ಈ ಗೊಂದಲಗಳೆಲ್ಲ ಮಾಜಿ ಸಚಿವ ಚೆಲುವರಾಯಸ್ವಾಮಿ ತೆರೆ ಎಳೆದ್ರು. ಅವರು ಪಾವಗಡಕ್ಕೆ ಹೋಗಿದ್ರು, ಬಂದರು, ಊಟ ಮಾಡಿ ಬರ್ತಿದ್ದಾಗ ಶರ್ಟ್ ಮೇಲೆ ಏನೋ ಬಿದ್ದು ಆಮೇಲೆ ಮತ್ತೋಗಿ ವಾಪಸ್ ಶರ್ಟ್ ಚೇಂಜ್ ಮಾಡ್ಕೊಂಬಂದರು. ಸಂತೋಷವಾಗಿ ರಾಜೀನಾಮೆ ಕೊಟ್ಟು ಮಾಡಿದ್ರು. 10 ನಿಮಿಷಕ್ಕೆ ಸಿಎಲ್ಪಿ ಮೀಟಿಂಗ್ಗೆ ಬ್ರೇಕ್. ಅರ್ಧ ಗಂಟೆಗೂ ಹೆಚ್ಚು ತಡವಾಗಿ ಬಂದ ಸಿದ್ದರಾಮಯ್ಯರನ್ನ ಸುರ್ಜೇವಾಲಾ ಸ್ವಾಗತ ಮಾಡಿದ್ರು. ಲಿಫ್ಟ್ ಬಳಿ ತಾವೇ ತೆರಳಿ ಕಿವಿಯಲ್ಲಿ ಒಂದಷ್ಟು ಮಾಹಿತಿಗಳನ್ನು ರವಾನಿಸಿದ್ರು. ಇದಾದ ಬಳಿಕ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಶುರುವಾಯಿತು. ಆದರೆ 10 ನಿಮಿಷ, ಕೇವಲ 10 ನಿಮಿಷದಲ್ಲಿ ಸಭೆ ಮೊಟಕಾಯಿತು. ಸಭೆ ಮಧ್ಯದಲ್ಲಿ ಸಿದ್ದರಾಮಯ್ಯ ತಮ್ಮ ಚೇಂಬರ್ಗೆ ತೆರಳಿದ್ರು. ಸಿದ್ದರಾಮಯ್ಯ ಜೊತೆಯಲ್ಲಿ ಸುರ್ಜೇವಾಲಾ ಕೂಡ ಹೋದ್ರು. ಕೆಲ ನಿಮಿಷಗಳ ಬಳಿಕ ಡಿಕೆ ಶಿವಕುಮಾರ್ ಕೂಡ ದೌಡಾಯಿಸಿದ್ರು. ಇದು ಕೂಡ ಕೆಲ ಕಾಲ ಗೊಂದಲಕ್ಕೆ ಕಾರಣವಾಯಿತು. ಆದರೆ 10 ನಿಮಿಷಕ್ಕೆ ಸಭೆ ಮೊಟಕುಗೊಳ್ಳಲು ಕಾರಣವೂ ಕೂಡ ಇದೆ. ಮೊದಲು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ತಾನು ಸಿಎಂ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಸಭೆಗೆ ತಿಳಿಸಿದ್ರು. ಈ ರಾಜೀನಾಮೆ ನೀಡಿದ್ದರಿಂದ ಮುಂದಿನ ಸಿಎಲ್ಪಿ ನಾಯಕನ ಆಯ್ಕೆ ಆಗಬೇಕಿದೆ. ಶಾಸಕಾಂಗ ಪಕ್ಷದ ನಾಯಕನನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿ ಸಿದ್ದರಾಮಯ್ಯ 5 ನಿಮಿಷ ಬ್ರೇಕ್ ತೆಗೆದುಕೊಂಡ್ರು. ಬಳಿಕ ತಮ್ಮ ಚೇಂಬರ್ಗೆ ತೆರಳಿದ ಸಿದ್ದರಾಮಯ್ಯ ಹೈಕಮಾಂಡ್ಗೆ ಸಿಎಲ್ಪಿ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಗಳನ್ನು ತಿಳಿಸಿದ್ರು. ನಂತರ ವಾಪಸ್ ಬಂದ ಸಿದ್ದರಾಮಯ್ಯ ಮತ್ತೆ ಸಿಎಲ್ಪಿ ಸಭೆಯನ್ನ ಆರಂಭಿಸಿದ್ರು. ಮೀಟಿಂಗ್ ಶುರುವಾಗ್ತಾ ಇದ್ದಂತೆ ಸಿಎಲ್ಪಿ ನಾಯಕನಾಗಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ಮಾಜಿ ಗೃಹ ಸಚಿವ ಪರಮೇಶ್ವರ್ ಸಿಎಲ್ಪಿ ನಾಯಕನಾಗಿ ಅನುಮೋದಿಸಿದ್ರು. ಈ ವೇಳೆ ಸಭೆಯಲ್ಲಿದ್ದ ಶಾಸಕರು ಕೈ ಎತ್ತಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಶಿವಕುಮಾರ್ ಹೆಸರನ್ನ ಅನುಮೋದಿಸಿದ್ರು. ಹೀಗೆ ನಿನ್ನೆ ನಡೆದಂತ ಸಿಎಲ್ಪಿ ಸಭೆ ಕೆಲ ಗೊಂದಲಗಳಿಗೆ ಕಾರಣವಾಯಿತು. ಬಸವರಾಜ ಚರಂತಿಮಠ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಡಿಕೆ ಶಿವಕುಮಾರ್ ಜೂನ್ 3ರಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಸಿಎಂ ಆದವರೇ ಹಣಕಾಸು ಖಾತೆ ಉಳಿಸಿಕೊಳ್ಳುವುದು ಯಾಕೆ? ಆರ್ಥಿಕ ಹಿಡಿತದ ಜೊತೆಗೆ ಪವರ್ ಸೆಂಟರ್ ಆಗೋ ಖಾತೆ. ಹೌದು, ಇತ್ತೀಚೆಗೆ ಸಿಎಂ ಆದವರು ಹಣಕಾಸು ಖಾತೆಯನ್ನ ತಾವೇ ಇಟ್ಟುಕೊಳ್ಳುವುದು ಕಾಮನ್ ಆಗಿದೆ. ಎಸ್ಎಂ ಕೃಷ್ಣ ಕಾಲದಿಂದ ಆರಂಭವಾಗಿ ಆನಂತರ ಬಂದ ಬಿಎಸ್ ಯಡಿಯೂರಪ್ಪ, ಸಿದ್ದರಾಮಯ್ಯ, ಕುಮಾರಸ್ವಾಮಿ ಎಲ್ಲರೂ ಕೂಡ ಹಣಕಾಸು ಸಚಿವರಾಗಿಯೂ ಕೂಡ ಖಾತೆಯನ್ನು ನಿಭಾಯಿಸಿದರು. ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ಮಾತ್ರ ಬೇರೆಯವರು ಖಾತೆಯನ್ನು ನಿಭಾಯಿಸಿತು. 2004ರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಧರ್ಮಸಿಂಗ್ ಕಾಲದಲ್ಲಿ ಉಪಮುಖ್ಯಮಂತ್ರಿಯಾಗಿರುವಂತಹ ಸಿದ್ದರಾಮಯ್ಯ ಖಾತೆಯನ್ನು ನಿಭಾಯಿಸುತ್ತಾರೆ. ಆ ಬಳಿಕ 2006ರಲ್ಲಿ ಬಿಜೆಪಿ ಜೆಡಿಎಸ್ ಸರ್ಕಾರ ರಚನೆಯಾದಾಗ ಕುಮಾರಸ್ವಾಮಿ ಸಿಎಂ ಆದರೂ ಯಡಿಯೂರಪ್ಪ ಉಪಮುಖ್ಯಮಂತ್ರಿಯಾಗಿದ್ದುಕೊಂಡು ಹಣಕಾಸು ಖಾತೆಯನ್ನು ನಡೆಸಿರುವುದು ಮಾತ್ರ ಉದಾಹರಣೆ ಇದೆ.
ವಿಶೇಷ ಅಂದರೆ ಸಿದ್ದರಾಮಯ್ಯ ಅವರು 17 ಬಾರಿ ಬಜೆಟ್ ಮಂಡಿಸಿರುವಂತಹ ಐತಿಹಾಸಿಕ ದಾಖಲೆ ಇದ್ದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸಿಎಂ ಆಗಿದ್ದುಕೊಂಡು 8 ಬಾರಿ ಬಜೆಟ್ ಮಂಡಿಸಿದ್ದಾರೆ. 8 ವರ್ಷಗಳ ಕಾಲ ಅವರೇ ಹಣಕಾಸು ಖಾತೆಯನ್ನ ಉಳಿಸಿಕೊಂಡಿದ್ರು. ಇನ್ನು ಉಳಿದ 9 ಬಾರಿ ಜನತಾದಳ ಜೆಡಿಎಸ್ ಪಕ್ಷದಲ್ಲಿ ಸಿಎಂ ಆಗದೆಯೇ ಹಣಕಾಸು ಸಚಿವರಾಗಿದ್ದು ವಿಶೇಷ. ದೇವೇಗೌಡರು ಸಿಎಂ ಆಗಿದ್ದಾಗ ನಂಬಿಕಸ್ಥ ವ್ಯಕ್ತಿ ಬೇಕು ಅಂತ ಹಣಕಾಸು ಖಾತೆಯನ್ನ ಸಿದ್ದರಾಮಯ್ಯನವರಿಗೆ ನೀಡಿದ್ರು. ಹೀಗಾಗಿ ಸಿದ್ದರಾಮಯ್ಯ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಲು ಸಾಧ್ಯವಾಯಿತು ನೋಡಿ. ರಾಜಕೀಯವಾಗಿ ನೋಡೋದಾದ್ರೆ ಶಾಸಕರು, ಸಚಿವರು ಹಾಗೂ ಪ್ರತಿಯೊಬ್ಬರು ಕೂಡ ಆರ್ಥಿಕ ಸಚಿವರ ಬಳಿ ಸಹಿಗಾಗಿ ಹಿಂದೆ ಮುಂದೆ ಸುತ್ತಾಡ್ತಾರೆ. ಕ್ಷೇತ್ರಕ್ಕಾಗಿ ಅನುದಾನ, ಅಭಿವೃದ್ಧಿ, ಕಾಮಗಾರಿಗಳು ಸೇರಿದಂತೆ ಹಲವು ಪ್ರಮುಖ ವಿಚಾರಗಳಿಗೆ ಹಣ ಬಿಡುಗಡೆ ಮಾಡಿಸಿಕೊಳ್ತಾರೆ. ಹೀಗಾಗಿ ಸಿಎಂ ಹಿಂದೆ ಮುಂದೆ ಸುತ್ತುತ್ತಾರೆ. ಹೀಗಾಗಿ ನೋಡುವವರಿಗೆ ಸಿಎಂಗೆ ಬಹಳ ದೊಡ್ಡ ಬೆಂಬಲ ಇದೆ, ಎಲ್ಲರೂ ಕೂಡ ಅವರ ಹಿಂದೆ ಮುಂದೆ ಇರ್ತಾರೋ ಅನ್ನೋ ಭಾವನೆ ಕೂಡ ಮೂಡಿಸುತ್ತದೆ. ಹೀಗಾಗಿ ಸಿಎಂ ಆದವರು ತಮ್ಮ ಬಳಿಯೇ ಹಣಕಾಸು ಖಾತೆಯನ್ನು ಉಳಿಸಿಕೊಳ್ಳಲು ಇಚ್ಛಿಸುತ್ತಾರೆ. ಸಮಯ ಬಂದಾಗ ತಮ್ಮ ಪವರ್ ಕೂಡ ಬಳಸಿಕೊಳ್ತಾರೆ. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ ಬಳಿಕ ನೂತನ ಶಾಸಕಾಂಗ ನಾಯಕನ ಆಯ್ಕೆಗೆ ಸಭೆ ಮಾಡಲಾಗಿದೆ. ಸಭೆಗೆ ಸಿದ್ದರಾಮಯ್ಯ ವಿಳಂಬವಾಗಿ ಬಂದಿದ್ದಲ್ಲದೆ ಮಧ್ಯದಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿದ್ದು ಗೊಂದಲಕ್ಕೆ ಕಾರಣವಾಯಿತು. ಹತ್ತೇ ನಿಮಿಷಕ್ಕೆ ಸಿಎಲ್ಪಿ ಸಭೆಗೆ ಬ್ರೇಕ್. ಗೊಂದಲಕ್ಕೆ ಕಾರಣವಾದ ಮೀಟಿಂಗ್. ನಿನ್ನೆ ವಿಧಾನಸೌಧದಲ್ಲಿ ನಡೆದಂಥ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾದರು. ಸರ್ವಾನುಮತದಿಂದ ಕನಕಪುರ ಬಂಡಿಯನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿದ್ರು. ಆದರೆ ಈ ವೇಳೆ ಕೆಲ ಗೊಂದಲ ಹಾಗೂ ಹೈಡ್ರಾಮಕ್ಕೂ ಈ ಸಭೆ ಸಾಕ್ಷಿಯಾಯಿತು. ವಿಧಾನಸೌಧದಲ್ಲಿ ನಡೆದಂಥ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಉತ್ಸಾಹದಿಂದ ಆಯೋಜನೆಗೊಂಡಿತ್ತು. ನೂತನ ಸಿಎಂ ಆಯ್ಕೆ ಸಂಬಂಧ ಕಾಂಗ್ರೆಸ್ ಶಾಸಕರು ವಿಧಾನಸೌಧಕ್ಕೆ ಹುಮ್ಮಸ್ಸಿನಿಂದಲೇ ಬಂದಿದ್ರು. ಸಮಯಕ್ಕೆ ಸರಿಯಾಗಿ ಎಲ್ಲರೂ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಾಜರಿದ್ದರು. ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ಉಪಸ್ಥಿತರಿದ್ದರು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಬಂದು ಅರ್ಧ ಗಂಟೆ ಕಳೆದ ಬಳಿಕ ಸಿದ್ದರಾಮಯ್ಯ ಸಭೆಗೆ ಆಗಮಿಸಿದ್ರು. ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುವ ಸಭೆಗೆ ಸಿದ್ದರಾಮಯ್ಯರೇ ತಡವಾಗಿ ಬಂದಿದ್ದು ಚರ್ಚೆಗೆ ಎಡೆಮಾಡಿಕೊಟ್ಟಿತ್ತು. ಸಿದ್ದರಾಮಯ್ಯ ಸಿಎಲ್ಪಿ ಸಭೆಗೆ ತಡವಾಗಿ ಬಂದಿದ್ದು ಹಲವು ಗೊಂದಲಗಳಿಗೆ ಕಾರಣವಾಯಿತು. ಕೊನೆಯ ಹಂತದಲ್ಲಿ ಸಿದ್ದರಾಮಯ್ಯ ಏನಾದರೂ ಬೆಗಿ ಪಟ್ಟು ಹಾಕಿದ್ರ ಎಂಬ ಅನುಮಾನ ಮೂಡಿತ್ತು. ಆದರೆ ಈ ಗೊಂದಲಗಳೆಲ್ಲ ಮಾಜಿ ಸಚಿವ ಚೆಲುವರಾಯಸ್ವಾಮಿ ತೆರೆ ಎಳೆದ್ರು. ಅವರು ಪಾವಗಡಕ್ಕೆ ಹೋಗಿದ್ರು, ಬಂದರು, ಊಟ ಮಾಡಿ ಬರ್ತಿದ್ದಾಗ ಶರ್ಟ್ ಮೇಲೆ ಏನೋ ಬಿದ್ದು ಆಮೇಲೆ ಮತ್ತೋಗಿ ವಾಪಸ್ ಶರ್ಟಿಗೆ ಚೇಂಜ್ ಮಾಡ್ಕೊಂಬಂದರು. ಸಂತೋಷವಾಗಿ ರಾಜೀನಾಮೆ ಕೊಟ್ಟು ಮಾಡಿದ್ರು. 10 ನಿಮಿಷಕ್ಕೆ ಸಿಎಲ್ಪಿ ಮೀಟಿಂಗ್ಗೆ ಬ್ರೇಕ್. ಅರ್ಧ ಗಂಟೆಗೂ ಹೆಚ್ಚು ತಡವಾಗಿ ಬಂದ ಸಿದ್ದರಾಮಯ್ಯರನ್ನ ಸುರ್ಜೇವಾಲಾ ಸ್ವಾಗತ ಮಾಡಿದ್ರು. ಲಿಫ್ಟ್ ಬಳಿ ತಾವೇ ತೆರಳಿ ಕಿವಿಯಲ್ಲಿ ಒಂದಷ್ಟು ಮಾಹಿತಿಗಳನ್ನು ರವಾನಿಸಿದ್ರು. ಇದಾದ ಬಳಿಕ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಶುರುವಾಯಿತು. ಆದರೆ 10 ನಿಮಿಷ, ಕೇವಲ 10 ನಿಮಿಷದಲ್ಲಿ ಸಭೆ ಮೊಟಕಾಯಿತು. ಸಭೆ ಮಧ್ಯದಲ್ಲಿ ಸಿದ್ದರಾಮಯ್ಯ ತಮ್ಮ ಚೇಂಬರ್ಗೆ ತೆರಳಿದ್ರು. ಸಿದ್ದರಾಮಯ್ಯ ಜೊತೆಯಲ್ಲಿ ಸುರ್ಜೇವಾಲಾ ಕೂಡ ಹೋದ್ರು. ಕೆಲ ನಿಮಿಷಗಳ ಬಳಿಕ ಡಿಕೆ ಶಿವಕುಮಾರ್ ಕೂಡ ದೌಡಾಯಿಸಿದ್ರು. ಇದು ಕೂಡ ಕೆಲ ಕಾಲ ಗೊಂದಲಕ್ಕೆ ಕಾರಣವಾಯಿತು. ಆದರೆ 10 ನಿಮಿಷಕ್ಕೆ ಸಭೆ ಮೊಟಕುಗೊಳ್ಳಲು ಕಾರಣವೂ ಕೂಡ ಇದೆ. ಮೊದಲು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ತಾನು ಸಿಎಂ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಸಭೆಗೆ ತಿಳಿಸಿದ್ರು. ಈ ರಾಜೀನಾಮೆ ನೀಡಿದ್ದರಿಂದ ಮುಂದಿನ ಸಿಎಲ್ಪಿ ನಾಯಕನ ಆಯ್ಕೆ ಆಗಬೇಕಿದೆ. ಶಾಸಕಾಂಗ ಪಕ್ಷದ ನಾಯಕನನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿ ಸಿದ್ದರಾಮಯ್ಯ 5 ನಿಮಿಷ ಬ್ರೇಕ್ ತೆಗೆದುಕೊಂಡ್ರು. ಬಳಿಕ ತಮ್ಮ ಚೇಂಬರ್ಗೆ ತೆರಳಿದ ಸಿದ್ದರಾಮಯ್ಯ ಹೈಕಮಾಂಡ್ಗೆ ಸಿಎಲ್ಪಿ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಗಳನ್ನು ತಿಳಿಸಿದ್ರು. ನಂತರ ವಾಪಸ್ ಬಂದ ಸಿದ್ದರಾಮಯ್ಯ ಮತ್ತೆ ಸಿಎಲ್ಪಿ ಸಭೆಯನ್ನ ಆರಂಭಿಸಿದ್ರು. ಮೀಟಿಂಗ್ ಶುರುವಾಗ್ತಾ ಇದ್ದಂತೆ ಸಿಎಲ್ಪಿ ನಾಯಕನಾಗಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ಮಾಜಿ ಗೃಹ ಸಚಿವ ಪರಮೇಶ್ವರ್ ಸಿಎಲ್ಪಿ ನಾಯಕನಾಗಿ ಅನುಮೋದಿಸಿದ್ರು. ಈ ವೇಳೆ ಸಭೆಯಲ್ಲಿದ್ದ ಶಾಸಕರು ಕೈ ಎತ್ತಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಶಿವಕುಮಾರ್ ಹೆಸರನ್ನ ಅನುಮೋದಿಸಿದ್ರು. ಹೀಗೆ ನಿನ್ನೆ ನಡೆದಂತ ಸಿಎಲ್ಪಿ ಸಭೆ ಕೆಲ ಗೊಂದಲಗಳಿಗೆ ಕಾರಣವಾಯಿತು.
ಬಸವರಾಜ ಚರಂತಿಮಠ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಡಿಕೆ ಶಿವಕುಮಾರ್ ಜೂನ್ 3ರಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಸಿಎಂ ಆದವರೇ ಹಣಕಾಸು ಖಾತೆ ಉಳಿಸಿಕೊಳ್ಳುವುದು ಯಾಕೆ? ಆರ್ಥಿಕ ಹಿಡಿತದ ಜೊತೆಗೆ ಪವರ್ ಸೆಂಟರ್ ಆಗೋ ಖಾತೆ. ಹೌದು, ಇತ್ತೀಚೆಗೆ ಸಿಎಂ ಆದವರು ಹಣಕಾಸು ಖಾತೆಯನ್ನ ತಾವೇ ಇಟ್ಟುಕೊಳ್ಳುವುದು ಕಾಮನ್ ಆಗಿದೆ. ಎಸ್ಎಂ ಕೃಷ್ಣ ಕಾಲದಿಂದ ಆರಂಭವಾಗಿ ಆನಂತರ ಬಂದ ಬಿಎಸ್ ಯಡಿಯೂರಪ್ಪ, ಸಿದ್ದರಾಮಯ್ಯ, ಕುಮಾರಸ್ವಾಮಿ ಎಲ್ಲರೂ ಕೂಡ ಹಣಕಾಸು ಸಚಿವರಾಗಿಯೂ ಕೂಡ ಖಾತೆಯನ್ನ ನಿಭಾಯಿಸಿದರು. ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ಮಾತ್ರ ಬೇರೆಯವರು ಖಾತೆಯನ್ನು ನಿಭಾಯಿಸಿತು. 2004ರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಧರ್ಮಸಿಂಗ್ ಕಾಲದಲ್ಲಿ ಉಪಮುಖ್ಯಮಂತ್ರಿಯಾಗಿರುವಂತಹ ಸಿದ್ದರಾಮಯ್ಯ ಖಾತೆಯನ್ನು ನಿಭಾಯಿಸುತ್ತಾರೆ. ಆ ಬಳಿಕ 2006ರಲ್ಲಿ ಬಿಜೆಪಿ ಜೆಡಿಎಸ್ ಸರ್ಕಾರ ರಚನೆಯಾದಾಗ ಕುಮಾರಸ್ವಾಮಿ ಸಿಎಂ ಆದರೂ ಯಡಿಯೂರಪ್ಪ ಉಪಮುಖ್ಯಮಂತ್ರಿಯಾಗಿದ್ದುಕೊಂಡು ಹಣಕಾಸು ಖಾತೆಯನ್ನು ನಡೆಸಿರುವುದು ಮಾತ್ರ ಉದಾಹರಣೆ ಇದೆ. ವಿಶೇಷ ಅಂದರೆ ಸಿದ್ದರಾಮಯ್ಯ ಅವರು 17 ಬಾರಿ ಬಜೆಟ್ ಮಂಡಿಸಿರುವಂತಹ ಐತಿಹಾಸಿಕ ದಾಖಲೆ ಇದ್ದು, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸಿಎಂ ಆಗಿದ್ದುಕೊಂಡು 8 ಬಾರಿ ಬಜೆಟ್ ಮಂಡಿಸಿದ್ದಾರೆ. 8 ವರ್ಷಗಳ ಕಾಲ ಅವರೇ ಹಣಕಾಸು ಖಾತೆಯನ್ನು ಉಳಿಸಿಕೊಂಡಿದ್ದರು. ಇನ್ನು ಉಳಿದ 9 ಬಾರಿ ಜನತಾದಳ ಜೆಡಿಎಸ್ ಪಕ್ಷದಲ್ಲಿ ಸಿಎಂ ಆಗದೆಯೇ ಹಣಕಾಸು ಸಚಿವರಾಗಿದ್ದು ವಿಶೇಷ. ದೇವೇಗೌಡರು ಸಿಎಂ ಆಗಿದ್ದಾಗ ನಂಬಿಕಸ್ಥ ವ್ಯಕ್ತಿ ಬೇಕು ಅಂತ ಹಣಕಾಸು ಖಾತೆಯನ್ನ ಸಿದ್ದರಾಮಯ್ಯನವರಿಗೆ ನೀಡಿದ್ರು. ಹೀಗಾಗಿ ಸಿದ್ದರಾಮಯ್ಯ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಲು ಸಾಧ್ಯವಾಯಿತು ನೋಡಿ. ರಾಜಕೀಯವಾಗಿ ನೋಡೋದಾದ್ರೆ ಶಾಸಕರು, ಸಚಿವರು ಹಾಗೂ ಪ್ರತಿಯೊಬ್ಬರು ಕೂಡ ಆರ್ಥಿಕ ಸಚಿವರ ಬಳಿ ಸಹಿಗಾಗಿ ಹಿಂದೆ ಮುಂದೆ ಸುತ್ತಾಡ್ತಾರೆ. ಕ್ಷೇತ್ರಕ್ಕಾಗಿ ಅನುದಾನ, ಅಭಿವೃದ್ಧಿ, ಕಾಮಗಾರಿಗಳು ಸೇರಿದಂತೆ ಹಲವು ಪ್ರಮುಖ ವಿಚಾರಗಳಿಗೆ ಹಣ ಬಿಡುಗಡೆ ಮಾಡಿಸಿಕೊಳ್ತಾರೆ. ಹೀಗಾಗಿ ಸಿಎಂ ಹಿಂದೆ ಮುಂದೆ ಸುತ್ತುತ್ತಾರೆ. ಹೀಗಾಗಿ ನೋಡುವವರಿಗೆ ಸಿಎಂಗೆ ಬಹಳ ದೊಡ್ಡ ಬೆಂಬಲ ಇದೆ, ಎಲ್ಲರೂ ಕೂಡ ಅವರ ಹಿಂದೆ ಮುಂದೆ ಇರ್ತಾರೋ ಅನ್ನೋ ಭಾವನೆ ಕೂಡ ಮೂಡಿಸುತ್ತದೆ. ಹೀಗಾಗಿ ಸಿಎಂ ಆದವರು ತಮ್ಮ ಬಳಿಯೇ ಹಣಕಾಸು ಖಾತೆಯನ್ನು ಉಳಿಸಿಕೊಳ್ಳಲು ಇಚ್ಛಿಸುತ್ತಾರೆ. ಸಮಯ ಬಂದಾಗ ತಮ್ಮ ಪವರ್ ಕೂಡ ಬಳಸಿಕೊಳ್ತಾರೆ. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.